हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। हरिः श्रीं श्रीगुरुभ्यो नमः। समस्तगुरुभ्यो नमः। हरिः ಶ್ರೀಂ. ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 7ನೆಯ ಸರ್ಗವನ್ನು ಪ್ರವೇಶ ಮಾಡಿದ್ದೇವೆ. ಇದರಲ್ಲಿ 3 ಶ್ಲೋಕಗಳನ್ನು ಮಾತ್ರ ಪೂರೈಸಿದ್ದಾಗಿತ್ತು. ಆ ಹಿಮವತ್ ಪರ್ವತ ಪ್ರದೇಶದಲ್ಲಿ ಆಚಾರ್ಯರು ಮೇಲ್ಬದರಿಗೆ ಹೋಗ್ಲಿಕ್ಕೆ ಪಯಣಿಸ್ತಾ ಇದ್ರು. ಇದು ಈಗಾಗಲೇ ಸಿದ್ಧವಾದ ವಿಷಯ. ಹಿಮವತ್ ಪರ್ವತ ಪ್ರದೇಶ, ಅಲ್ಲಿರುವಂತಹ ರಮ್ಯ ಪ್ರದೇಶಗಳು, ಅವುಗಳನ್ನೆಲ್ಲ ದಾಟ್ತಾ ಆಚಾರ್ಯರು ಮುಂದುವರೆಯುತ್ತಾ ಇದ್ರು. ಅಲ್ಲಿ ಸಾಕಷ್ಟು ದೂರ ನಡೆದ ಮೇಲೆ ಒಂದು ಬೃಹತ್ತಾದ ವನ ಸಿಕ್ಕಿತು. ಬಹಳ ಹಿರಿದಾದ ವನ. ಅದು ಬೋರೆ ಮರಗಳಿಂದ ತುಂಬಿದ್ದಂತಹ ವನಗ ಅದು. ಅಲ್ಲಿ ಆ ಬೋರೆ ಮರಗಳ ಮಧ್ಯೆ ಇದ್ದಂತಹ ಒಂದು ಸರ್ವೋತ್ತಮವಾದ ಆಶ್ರಮ. ಆ ಸರ್ವೋತ್ತಮ ಆಶ್ರಮ ಅಂದ್ರೆ 2 ರೀತಿಯಲ್ಲೂ ಅರ್ಥ ಬಿಡಿಸ್ಬೋದು. ಪರಮಾಶ್ರಮಂ ಅಂತ ಹೇಳ್ತಾರೆ. ಪರಮ ಆಶ್ರಮ ಅಂದ್ರೆ, ಪರಮ ಅಂದ್ರೆ ಸರ್ವೋತ್ತಮ, ಸರ್ವೋತ್ತಮನ ಆಶ್ರಮ. ಪರಮನ ಆಶ್ರಮ, ಪರಮ ಅಂದ್ರೆ ಸರ್ವೋತ್ತಮ, ಸರ್ವೋತ್ತಮನ ಆಶ್ರಮ. ಯಾಕೆ ಅದನ್ನು ಪರಮಾಶ್ರಮ ಹೇಳ್ತಾರೆ ಅಂದ್ರೆ, ಶ್ರಿಯಃ ಆಶ್ರಯಂ, ಲಕ್ಷ್ಮೀದೇವಿ ವಾಸ ಮಾಡಲಿಕ್ಕೆ ನೆಲೆಯಾಗಿ ಕಂಡುಕೊಂಡಂತಹ ಸ್ಥಳವಾದ್ದರಿಂದ ಅದು ನಾರಾಯಣನ ಆಶ್ರಮ, ಪರಮಾತ್ಮನ ಆಶ್ರಮ ಅಂತ ತಿಳಿಯುತ್ತದೆ. ಹಾಗೆ ಪರಮಾಶ್ರಮ ಅಂದ್ರೆ ಸರ್ವೋತ್ತಮನ ಆಶ್ರಮ. ಸದಾ ಕಾಲ ಅಲ್ಲಿ ಸಿರಿದೇವಿಯ ನೆಲೆ ಇದ್ದೇ ಇದೆ. ಸಿರಿದೇವಿಯೇ ಅಲ್ಲಿ ಆಶ್ರಯ ಮಾಡಿಕೊಂಡಿದ್ದಾಳೆ. ಇಂತಹ ಒಂದು ಅತ್ಯುತ್ತಮವಾದಂತಹ ಈ ಭೂಲೋಕದಲ್ಲಿರುವಂತಹ ವೈಕುಂಠ ಸದೃಶವಾದಂತಹ ಆ ಒಂದು ಬದರೀವನದ ಮಧ್ಯೆ ಇದ್ದಂತಹ ಆಶ್ರಮವನ್ನು ಆಚಾರ್ಯರು ದದರ್ಶ ನೋಡಿದರು. ಸಕಲಜ್ಞ ವಿಶ್ರುತಂ ದದರ್ಶ. ಆಯಾವ ಸರ್ವಜ್ಞರಾದಂತಹ ಆಚಾರ್ಯರು ಬಹಳ ಪ್ರಸಿದ್ಧವಾದಂತಹ ಸರ್ವೋತ್ತಮನಾದ ಶ್ರೀಹರಿಯ ಆಶ್ರಮ, ಲಕ್ಷ್ಮೀದೇವಿ ನೆಲೆಗೊಂಡ ಆಶ್ರಮ ಅದಿರುವುದು ಬೋರೆ ವನದಲ್ಲಿ, ಹಿಮವತ್ ಪರ್ವತದಲ್ಲಿ. ಇಂತಹ ಆಶ್ರಮವನ್ನ ಆಚಾರ್ಯರು ಕಂಡರು ಅಂತ 1ನೇ ಶ್ಲೋಕ. 2ನೇದು ಅಲ್ಲಿ 2 ಅರ್ಥಗಳನ್ನು ಕೊಡುವ ಹಾಗೆ ಇರುವಂಥದ್ದು. ಅಲ್ಲೆಲ್ಲ ಅನೇಕ ಅತ್ಯುತ್ತಮ ಎತ್ತರವಾದಂತಹ ಮರಗಳಿದ್ದು ಬೋರೆ ವನ ವರ್ಣಿಸ್ತಾರೆ. ಬೋರೆ ಮರಗಳಿಂದ ತುಂಬಿರುವಂತಹ ವನ ಅದು. ಬೋರೆ ಮರಗಳು ಎಷ್ಟು ಶ್ರೇಷ್ಠವಾಗಿದ್ದು ಅಂದ್ರೆ, ಚಳಿಗಾಲ, ಮಳೆಗಾಲ, ಮಹಾ ಬಿಸಿಲುಗಾಲ ಏನೇ ಇರಲಿ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಎತ್ತರಕ್ಕೆ ಬೆಳೆದಿರುವಂತಹ ಪೃಥು ಅಂದ್ರೆ ವಿಶಾಲವಾಗಿ ಇರುವಂತಹ, ಎಲ್ಲ ಹಕ್ಕಿಗಳಿಗೆ ನೆಲವೀಡಾಗಿದ್ದಂತಹ ಮತ್ತು ವಿಷ್ಣು ಪದವನ್ನೇ ಸ್ಪರ್ಶ ಮಾಡುವಂತಹ, ಚೆನ್ನಾಗಿ ಕಂಗೊಳಿಸ್ತಾ ಇರುವಂತಹ ಅನೇಕ ವಿಚಿತ್ರವಾದ ರೆಂಬೆ ಕೊಂಬೆಗಳಿಂದ ತುಂಬಿರುವಂತಹ ಮರಗಳು ಅಲ್ಲಿ ಶೋಭಿಸ್ತಾ ಇದ್ದವು ಅಂತ ಈ ಅರ್ಥ. ಇನ್ನೊಂದು ಅರ್ಥದಲ್ಲಿ ಅಲ್ಲಿ ಇದೇ ಈ ಮರಗಳನ್ನ ಹೇಳುವಾಗ ಆ ಶಾಖಿನಃ ಅನ್ನೋ ಶಬ್ದವನ್ನ ತಿಳಿಸ್ತಾರೆ. ಶಾಖಿ ಅಂದ್ರೆ ಮರ ಅಂತ ಒಂದರ್ಥ. ಶಾಖೆಗಳು ಉಳ್ಳವು, ಶಾಖಿ ಜ್ಞಾನ ಉಳ್ಳವನಿಗೆ ಜ್ಞಾನಿ ಅಂತೇವಲ್ಲ, ಹಾಗೆ ಶಾಖೆಗಳನ್ನು ಉಳ್ಳದ್ದು ಶಾಖಿ ಅಂತ ಕರೆಸಿಕೊಳ್ತದೆ. ಅಂದ್ರೆ ಮರಗಳು ಅಂತ ಅರ್ಥ. ಶಾಖೆಗಳು ಅಂದ್ರೆ ರೆಂಬೆ ಕೊಂಬೆಗಳು, ಉಳ್ಳದ್ದು ಯಾವುದು ಮರ. ಹೀಗೆ ಬ್ರಾಹ್ಮಣರಿಗೂ ಕೂಡ ಸಾಕ್ಷಿಗಳು ಅಂತಲೇ ಹೇಳ್ತಾರೆ. ಸಾಕ್ಷಿಗಳು ಅಂದ್ರೆ ವೇದ ಶಾಖೆಯನ್ನು ಉಳ್ಳವರು ಅಂತ ಅರ್ಥ. ಯಾವುದೋ ಒಂದು ಶಾಖೆಯಲ್ಲಿ ನಾವು ಇರ್ತೇವೆ. ಹೀಗಾಗಿ ಸಾಕ್ಷಿ ಅಂದ್ರೆ ಬ್ರಾಹ್ಮಣ ಅಂತ ಅರ್ಥ. ಯಾವುದೋ ಒಂದು ವೇದ ಶಾಖೆಯನ್ನ ಹೊಂದಿದ ಆ ಆನುವಂಶಿಕತೆಯನ್ನು ಉಳ್ಳ ಬ್ರಾಹ್ಮಣ ಅಂತ ಅರ್ಥ. ಇಲ್ಲಿ ಋಷಿಗಳೆಲ್ಲ ತುಂಬಿದ್ರು. ಆ ಋಷಿಗಳೆಲ್ಲರೂ ಕೂಡ ತಪಸ್ವಿಗಳು.
ಹಾಗಾಗಿ ಅವರು ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಎಲ್ಲವನ್ನೂ ಸಹಿಸುವಂತಹ, ಎಲ್ಲ ಹವೆಯನ್ನು ಸಹಿಸಿಕೊಳ್ಳುವಂತಹ ತಪಸ್ವಿ ಜನರಾಗಿದ್ರು. ಮತ್ತು ದೀರ್ಘಕಾಲೀನವಾದಂತಹ ಯಜ್ಞ ಕಾರ್ಯದಲ್ಲಿ ತೊಡಗಿರುವಂತಹ ಜನರಾಗಿದ್ರು. ಮತ್ತು ಅವರೆಲ್ಲರೂ ಕೂಡ ದ್ವಿಜರು ಅಂತ ಹೇಳ್ತಾರೆ. ಅವರೆಲ್ಲ ಆ ಅನೇಕ ಜನ ಬ್ರಾಹ್ಮಣರು ತಮ್ಮ ಕಿರಿಯ ಋಷಿಗಳಿಗೆ ಆಶ್ರಯ ಕೊಡುವಂಥವರಾಗಿದ್ರು. ದ್ವಿಜಾಶ್ರಯ ಅಂತ ಹೇಳೋದು. ದ್ವಿಜ ಅಂದ್ರೆ ಹಕ್ಕಿ ಅನ್ನೋ ಅರ್ಥ ಕೊಟ್ರೆ ಮರಗಳಿಗೆ ಅನ್ವಯ. ಇಲ್ಲೂ ಆದ್ರೆ ಅನೇಕ ಆ ದ್ವಿಜಗಳಿಗೆ ಅಂದ್ರೆ ದ್ವಿಜರು ಅಂದ್ರೆ ಬ್ರಾಹ್ಮಣರು ಎಲ್ಲರಿಗೂ ಕೂಡ ಆಶ್ರಯ ಹೊಂದಿರುವಂತಹ ಆ ಅನೇಕ ಶಾಖೋಪಶಾಖೆಗಳನ್ನು, ವೇದ ಶಾಖೆಗಳನ್ನ ತಾವು ಪ್ರವರ್ತಕರಾಗಿರುವಂತಹ ಋಷಿಗಳಲ್ಲಿದ್ದರು ಅಂತ ಈ ಅಭಿಪ್ರಾಯ. ಸದಾಕಾಲ ಅವರು ವಿಷ್ಣು ಪದವನ್ನ, ಮರಗಳಿಗೆ ಹೇಳ್ಬೇಕಾದ್ರೆ ವಿಷ್ಣು ಪದ ಅಂದ್ರೆ ಆಕಾಶ ಅನ್ನೋ ಅರ್ಥ, ಋಷಿಗಳಿಗೆ ಹೇಳುವಾಗ ವಿಷ್ಣು ಪದ ಸ್ಪೃಶ ಅಂದ್ರೆ ಸದಾಕಾಲ ವಿಷ್ಣುವಿನ ಪಾದವನ್ನ ತಮ್ಮ ಮನಸ್ಸಿನಿಂದ ಸದಾ ಸ್ಪರ್ಶ ಮಾಡ್ತಾ ಇರುವಂಥವರು. ಇಂತಹ ವಿಚಿತ್ರ ಶಾಖೆಗಳನ್ನು ಪ್ರವರ್ತನೆ ಮಾಡುವಂತಹ ಋಷಿ ಜನರು ಅಲ್ಲಿ ಶೋಭಿಸ್ತಾ ಇದ್ರು. ಆ ಆಶ್ರಮದ ಶೋಭೆಯನ್ನು ಹೆಚ್ಚಿಸಿದವರು ಅಂತ. ಆ ನಂತರದಲ್ಲಿ ಮತ್ತೆ ಹಕ್ಕಿ ಪಕ್ಷಿಗಳಿಗೆ ಅನ್ವಯ ಆಗುವ ಹಾಗೆ ಹಾಗೂ ಋಷಿಗಳಿಗೂ ಅನ್ವಯ ಆಗುವಂತೆ ಆ ಶಮ್ಯಪ್ರಾಸ ಎನ್ನುವ ಹೆಸರಿನ ಆ ಬದರಿವನದಲ್ಲಿದ್ದಂತಹ ಆಶ್ರಮದ ವರ್ಣನೆಯನ್ನ ಮತ್ತೆ ಮುಂದುವರೆಸ್ತಾರೆ. ಕೇಳಲಿಕ್ಕೆ ಅಮೃತ ಸುರಿದ ಹಾಗೆ, ಕೇಳುಗರಿಗೆ ಕಿವಿಯಲ್ಲಿ ಅಮೃತ ಸುರಿದ ಹಾಗೆ ಇರುವಂತಹ ಬಹುರೀತಿಯ ಕಲರವಗಳನ್ನು ಮಾಡುವಂತಹ ಹಕ್ಕಿಗಳಿಂದ, ಅದು ಏನು ಗಿಳಿಯೇ ಮೊದಲಾದಂತಹ ಹಕ್ಕಿಗಳಿಂದ ತುಂಬಿದ್ದಂತಹ ಆ ಆಶ್ರಮ, ಅಲ್ಲಿರುವ ವೃಕ್ಷಗಳು, ಶುಭ ಪಕ್ಷಿಗಳು ಅಂದ್ರೆ ಎಲ್ಲವೂ ಬಹಳ ಒಳ್ಳೆಯ ಹಕ್ಕಿಗಳು ಅಂತ ಅರ್ಥ. ಕೆಲವು ಹಕ್ಕಿಗಳನ್ನು ನೋಡಬಾರ್ದು ಇದೆಲ್ಲ ಹೇಳ್ತಾರೆ, ಅದೇನಿಲ್ಲ, ಆದ್ರೂ ಎಲ್ಲ ಶುಭಕರವಾದಂತಹ ಪಕ್ಷಿಗಳು ಅಂತ ಹೇಳುವಂಥದ್ದು, ಅವುಗಳಿಂದ ತುಂಬಿರುವಂಥದ್ದು. ಮತ್ತೆ ಅಲ್ಲಿ ಕಮಲಗಳನ್ನು ಬಹಳ ಇಷ್ಟಪಡುವಂತಹ, ಕಮಲಗಳನ್ನು ಇಷ್ಟಪಡುವಂತಹ ಆ ಕಮಲದ ಸಮೀಪದಲ್ಲಿಯೇ ಇರುವಂತಹ ಅನೇಕ ಪರಮಹಂಸಗಳಿದ್ವು ಮತ್ತು ರಾಜಹಂಸಗಳೆಲ್ಲ ಅಲ್ಲಿನ ಸರೋವರಗಳಲ್ಲಿದ್ದವು. ಈ ರೀತಿಯ ಆಶ್ರಮ ಪ್ರದೇಶ ಅಂತ ಒಂದರ್ಥ. ಎರಡನೇ ಅರ್ಥ ಹೇಳಬೇಕಾದ್ರೆ, ಕೇಳಲಿಕ್ಕೆ ಕಿವಿಗಳಿಗೆ ಅಮೃತ ಸುರಿದಂತೆ ಇರುವಂತಹ ವೇದ ವಾಕ್ಯಗಳನ್ನು ಸದಾ ಕಾಲ ಉಲಿಯುವಂತಹ ಸುಖ ಮಹರ್ಷಿಗಳೇ ಮೊದಲಾದಂತಹ ಬ್ರಾಹ್ಮಣೋತ್ತಮರಾಗಿರುವಂತಹ ಋಷಿಗಳು ತುಂಬಿದಂತಹ ಆಶ್ರಮ ಅದು. ಅವರೆಲ್ಲ ಶುಭ ಪಕ್ಷಿಗಳು. ಪಕ್ಷಿ ಅಂದ್ರೆ ಪಕ್ಷ ವಹಿಸಿದವರು ಅಂತ ಅರ್ಥ. ಪಕ್ಷ ವಹಿಸಿದವರಿಗೆ ಪಕ್ಷಿ ಅಂತ ಹೆಸರು. ಶುಭ ಪಕ್ಷಿ ಅಂದ್ರೆ ಶ್ರುತಿಗಳ ತಾತ್ಪರ್ಯ, ಶುಭ ತಾತ್ಪರ್ಯ ಏನುಂಟು, ಶ್ರುತಿಗಳ ಯಥಾರ್ಥ ತಾತ್ಪರ್ಯ ಸಿದ್ಧಾಂತ ಪಕ್ಷವನ್ನ, ಅಂತಹ ಮಂಗಳಮಯವಾದಂತಹ ಶ್ರುತಿಗಳ ತಾತ್ಪರ್ಯ ಸಿದ್ಧಾಂತದ ಪಕ್ಷವನ್ನು ಹಿಡಿದಂತಹ ಆ ಬ್ರಾಹ್ಮಣೋತ್ತಮರು, ಋಷಿಗಳು, ಶುಕ ಮಹರ್ಷಿಗಳೇ ಮೊದಲಾದಂತಹ ಮಹನೀಯರಿಂದ ತುಂಬಿದಂಥದ್ದು. ಮತ್ತು ಅವರೆಲ್ಲರ ಮನಸ್ಸು ಕೂಡ ಕಮಲಾದೇವಿಗೆ, ಕಮಲಾ ಅಂದ್ರೆ ಲಕ್ಷ್ಮೀದೇವಿ, ಕಮಲಾದೇವಿಗೆ ಇಷ್ಟತಮನಾದಂತಹ ಹರಿಯಲ್ಲಿಯೇ ದೃಢವಾಗಿ ತಮ್ಮ ಅಂತರ ಅಂದ್ರೆ ಮನಸ್ಸು, ತಮ್ಮ ಮನಸ್ಸನ್ನು ನೆಲೆಗೊಳಿಸಿದಂಥವರಿಂದ, ಮತ್ತು ನೆಲೆಗೊಳಿಸಿದಂಥವರು ಯಾರವರು? ಹಂಸರು, ಪರಮಹಂಸರು ಅಂದ್ರೆ ಎಲ್ಲ ಯತಿವರ್ಯರಿದ್ರು. ಅದರಲ್ಲಿ ಯತಿವರ್ಯರು ಮತ್ತೆ ರಾಜಹಂಸರು ಅಂದ್ರೆ ಎಲ್ಲರೂ ಕೂಡ ಹಂಸ ಪಕ್ಷಿಗಳೇ. ಹಂಸರು ಅಂದ್ರೆ ಪಕ್ಷಿ ಮಾತ್ರ ಅಲ್ಲ, ಹಂಸ ಪರಮಹಂಸ ಅಂದ್ರೆ ಯತ್ಯಾಶ್ರಮದಲ್ಲಿದ್ದ ಜನರು ಇದ್ರು, ಬೇರೆ ಋಷಿಗಳು ಇದ್ರು. ಇವರೆಲ್ಲರಿಂದ ವೃತಂ ಅಂದ್ರೆ ಇವರೆಲ್ಲರಿಂದ ತುಂಬಿಕೊಂಡಿರುವಂತಹ, ಆವರಿಸಲ್ಪಟ್ಟಂತಹ, ಇವರೆಲ್ಲರೂ ತುಂಬಿ ಹೋಗಿರುವಂತಹ ಆ ಯಾವ ಬೋರೆ ವನದ ಮಧ್ಯೆ ಇದ್ದಂತಹ ಶಮ್ಯಪ್ರಾಸ ಎನ್ನುವಂತಹ ಆಶ್ರಮ ಇವರೆಲ್ಲರಿಂದ ತುಂಬಿ ಹೋಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಅದೆಷ್ಟು ಅತ್ಯುತ್ತಮವಾದಂತಹ ಒಂದು ಪ್ರಶಾಂತತೆ, ಮಂಗಲಮಯವಾದಂತಹ ಪ್ರದೇಶ,
ಅಂಗಲಮಯವಾದಂತಹ ಆಶ್ರಮ. ಮತ್ತು ಅದನ್ನೇನು ಹೇಳಬೇಕು, ಭೂಮಿಯಲ್ಲಿರುವ ವೈಕುಂಠ ಅಂತಲೇ ಹೇಳಬೇಕು ಅಂತ ಹೇಳ್ತಾರೆ. ಮುಂದೆ ಸುಮನೋನಿಕರೇಣ ಪೂರಿತಂ ಸುಮನೋಭೀಷ್ಟದಮಲ್ಪದುರ್ಗಮಂ ಅಪರಸ್ಪರ ಮತ್ಸರ ಪ್ರಜಂ ನನು ವೈಕುಂಠಮಿವಾಚ್ಯುತಾಲಯಂ. ಈ ಪ್ರದೇಶ ನಿಜವಾಗಿದ್ರೆ ವೈಕುಂಠದ ಹಾಗೆ. ವೈಕುಂಠದಲ್ಲಿ ಹರಿ ನೆಲೆಸಿ ಬಿಟ್ಟಿದ್ದಾನೆ. ವೈಕುಂಠ ಅಂದ ಕೂಡಲೇ ಮೊದಲಿಗೆ ನೆನಪಾಗುವುದು ಯಾರು? ವೈಕುಂಠದಲ್ಲಿ ನಿತ್ಯ ವಾಸ ಮಾಡುವಂತಹ ಸಿರಿಯೊಳಗೂಡಿದ ಹರಿ. ಇದು ಕೂಡ ಸಿರಿಯೊಳಗೂಡಿದಂತಹ ಹರಿಯ ನೆಲೆಮನೆಯಾಗೆ ಇರುವಂತಹ ವೈಕುಂಠದಂತೆಯೇ ಇರುವ ಬದರೀವನದ ಮಧ್ಯೆ ಇರುವ ಶಮ್ಯಾಪ್ರಾಸ. ಇಲ್ಲಿ ಅನೇಕ ದೇವತೆಗಳಿದ್ದಾರೆ. ಸುಮನೋನಿಕರೇಣ ಪೂರಿತಂ, ಸುಮನಸರು ಅಂದ್ರೆ ದೇವತೆಗಳು. ಆ ದೇವತಾ ಸಮೂಹದಿಂದ ತುಂಬಿ ಹೋಗಿದೆ. ಹಾಗೆಯೇ ಸುಮನೋ ನಿಕರೇಣ ಪೂರಿತಂ ಅಂದ್ರೆ ಅತ್ಯಂತ ಉತ್ತಮವಾದಂತಹ ಮನೋಭಾವವುಳ್ಳ ಸಾತ್ವಿಕ ಮನೋಭಾವದಿಂದ ಕೂಡಿರುವಂತಹ ಋಷಿ ಜನರಿಂದ ತುಂಬಿರುವಂಥದ್ದು ಈ ಶಮ್ಯಾಪ್ರಾಸ. ಮತ್ತು ಅಲ್ಲಿ ಸ್ವಮನೋಭೀಷ್ಟದ ಮಲ್ಪ ದುರ್ಗಮಂ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಇಂತಹ ಈ ಅನೇಕ ಉತ್ತಮರಾದಂತಹ ಸಾತ್ವಿಕ ಮನೋಭಾವದ ಋಷಿಗಳಿಂದ ದೇವತೆಗಳಿಂದ ತುಂಬಿರುವಂತಹ ಸ್ಥಳ ಆಯಾವ ಬದರೀವನ. ಅಲ್ಲಿ ತಮ್ಮೆಲ್ಲರ ಮನದಿಷ್ಟ ಯಾರು ಸ್ಮರಣೆ ಮಾಡ್ತಾರೆ, ಹರಿಯನ್ನ ಸಿರಿಯನ್ನ ಯಾರು ಸ್ಮರಿಸ್ತಾರೋ ಅವರೆಲ್ಲರ ಸ್ವಮನೋಭೀಷ್ಟದಂ ಅಂತ ಹೇಳ್ತಾರೆ. ಎಲ್ಲರೂ ಇಚ್ಛಿಸಿದ್ದೆಲ್ಲ ನೆರವೇರುವಂತಹ ತಾಣ ಅದು. ಅಂದರೆ ವೈಕುಂಠದಲ್ಲಿ ಹಾಗೆ, ವೈಕುಂಠದಲ್ಲಿ ಮುಕ್ತ ಜೀವಾತ್ಮರಿಗೆ ಬಯಸಿದ್ದೆಲ್ಲ ಆ ಕ್ಷಣಕ್ಕೆ ಸಿಲುಕ್ತದೆ. ಅಲ್ಲಿ ಹೊಸದಾಗಿ ಯಾರೂ ಕೂಡ ಅಲ್ಲಿ ಸಾಧನೆ ಮಾಡುವ ಕೆಲಸ ಇಲ್ಲ. ಸಾಧ್ಯವಾಗಿರುವಂತಹ ಅದು ಹೊಸದಾಗಿ ಸಾಧನೆ ಅಲ್ಲ, ಈಗಾಗಲೇ ಅದು ಸಾಧಿತವಾದದ್ದು, ಸಿದ್ಧವಾದದ್ದು ಅಂತ ಅರ್ಥ. ಈಗಾಗಲೇ ಸಿದ್ಧವಾದ ಪ್ರದೇಶ ಅಂದರೆ ಸಾಧನೆ ಮಾಡಿ ಗಳಿಸಿ ಫಲರೂಪವಾಗಿ ಗಳಿಸಿಕೊಂಡಂತಹ ತಾಣ ಅಂದರೆ ಅದೇ ವೈಕುಂಠ. ಅಂತಹ ವೈಕುಂಠದಂತೆ ಇರುವಂತಹ ಈ ಬೋರೇವನದ ಈ ಆಶ್ರಮ ಇದು ಎಷ್ಟು ಸುಂದರವಾಗಿತ್ತು ಅಂದರೆ, ಇದು ಬಯಸಿದವರ ಯಾರು ಏನು ಬಯಸ್ತಾರೋ ಬಯಸಿದ ಇಚ್ಛೆಗಳನ್ನೆಲ್ಲ ಪೂರೈಸುವಂತಹ ಆ ಒಂದು ಸುಂದರ ತಾಣ ಆಗಿತ್ತು. ಮತ್ತು ಅಲ್ಪದುರ್ಗಮಂ ಅದು ಯಾರಿಗೂ ಕೂಡ ಅದು ಎಲ್ಲರಿಗೂ ಕೂಡ ಎಲ್ಲರಿಗಾದರೂ ಸಿಗುವಂಥದ್ದಲ್ಲ. ಅದು ಕಡಿಮೆ ಮಟ್ಟದವರಿಗೆ ಅಲ್ಪದುರ್ಗಮಂ ಅಂತ. ಅಲ್ಪರು ಅಂದ್ರೆ ಕಡಿಮೆ ಮಟ್ಟದವರು ಅಂತ. ಅಲ್ಪರು ಅಂದ್ರೆ ಕಡಿಮೆ ಮಟ್ಟದವರು. ನಮಗೇನು ಗೊತ್ತಾಗ್ತದೆ? ಶಾಸ್ತ್ರ ಏನೋ, ವೇದ ಏನೋ, ಪರಮಾತ್ಮ ಏನೋ, ಪರಮಾತ್ಮನ ಮಹಿಮೆಗಳು, ದೇವತಾ ಜನರ ಮಹಿಮೆ, ದೇವತಾ ಗಣಗಳು, ಅವರ ಮಹಿಮೆ, ಯಾರು ಯಾವ ಸ್ತರದಲ್ಲಿದ್ದಾರೆ ಎಂತಹ ಕಕ್ಷೆಯೋ ಏನೋ ಹೇಳ್ತಾರೆ. ಏನು ಆ ಕಕ್ಷೆ ಈ ಕಕ್ಷ ಅಂತಾರೆ, ಅದೇನೋ ಏನೋ ಗೊತ್ತಿಲ್ಲ ನಮ್ಗೆ. ಅಥವಾ ಆ ಕಕ್ಷೆಗಳಲ್ಲಿ ಹೇಳಿರುವಂತಹ ಅಷ್ಟೇ ದೇವತೆಗಳು, ಅದಕ್ಕಿಂತ ಹೆಚ್ಚಿದ್ದಾರೋ ಕಡಿಮೆ ಇದ್ದಾರೋ, ಯಾರ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ದವರು ಅಂದ್ರೆ ಯಾರು ಅಂದ್ರೆ ಮನುಷ್ಯರು, ನಾವು ಅಂದ್ರೆ ಅಲ್ಪರಾಗಿರುವವರು. ನಮ್ಮಂಥವರಿಗೆ ದುರ್ಗಮಂ ಅಂತ. ಅಲ್ಪದುರ್ಗಮಂ, ಅಲ್ಪ ಶಕ್ತಿ ಉಳ್ಳವರು, ಅಲ್ಪ ಸಾಮರ್ಥ್ಯವುಳ್ಳವರು, ಅಲ್ಪವಾದಂತಹ ಜ್ಞಾನ ಉಳ್ಳವರಿಗೆ ದುರ್ಗಮಂ, ಹೊಂದಲಿಕ್ಕೆ ಆಗದಂತಹ ಸ್ಥಳ ಅದು, ಸಾಮಾನ್ಯರಿಗೆ ಸಿಲುಕದ ಪ್ರದೇಶ ಅದು. ಅಪರಸ್ಪರ ಮತ್ಸರ ಪ್ರಜಂ, ಅಲ್ಲಿ ಅನೇಕ ಜನ ಪ್ರಜೆಗಳಿದ್ದಾರೆ. ಜನರೇನೋ, ಪ್ರಜಾ ಅಂದ್ರೆ ಜನ ಅಂತ, ಪ್ರಜಾ ಅನ್ನೋ ಶಬ್ದಕ್ಕೆ ಜನ ಅಂತಲೇ ಅರ್ಥ. ಜನರೇನೋ ಇದ್ದಾರೆ, ಆದರೆ ಅವರು ಯಾರಿಗೂ ಕೂಡ ಪರಸ್ಪರ ಅಸೂಯೆ ಇಲ್ಲ. ಈ ಲೋಕದಲ್ಲಿ ನೋಡಿ ಶುರುವಾಗೇ ಬಿಡ್ತು ಅಸೂಯೆ. ಸ್ವಲ್ಪ ಹಾಗೆ ನೋಡ್ಲಿಕ್ಕೆ ಸ್ವಲ್ಪ ಶಿಸ್ತು, ಎಲ್ಲ ಸುಸ್ಥಿತಿಯಲ್ಲಿ ಇರುವವರನ್ನ ಎಲ್ಲ ಕಣ್ಣುಗಳು ನೋಡ್ತವೆ. ಎಲ್ಲ ಕಣ್ಣುಗಳು ಒಂದೇ ರೀತಿಯ ಒಂದೇ ಮನೋಭಾವದಿಂದ ನೋಡುವುದಿಲ್ಲ. ಕೆಲವರಿಗೆ ಮಾತ್ಸರ್ಯ, ಕೆಲವರಿಗೆ ಅಷ್ಟು ಲಕ್ಷ್ಯ ಇರುವುದಿಲ್ಲ, ಕೆಲವರಿಗೆ ಇವರೇನು ಮಹಾ, ಇವರಿಗಿಂತ ನಾವೇ ಮೇಲು ಎನ್ನುವ ಭಾವದವರು ಇರ್ತಾರೆ. ಯಾರು ಹೇಗಿದ್ದಾರೋ ಒಟ್ಟು ಈ ಲೋಕ ಇರುವುದು ವಿಚಿತ್ರವಾಗಿರುತ್ತದೆ. ದ್ವೇಷಾಸೂಯೆಗಳಿಂದ ತುಂಬಿರುವಂಥದ್ದು ಈ ಭೂಲೋಕ. ಈ ಭೂಲೋಕದಲ್ಲಿ ಇರುವಂತಹ ಅದೊಂದು ವೈಕುಂಠ ಸದೃಶವಾದಂತಹ ಆ ಶಮ್ಯಾಪ್ರಾಸ.
ಅಲ್ಲಿರುವಂತಹ ಅಸಂಖ್ಯಾತ ಜನರೇನಿದ್ದಾರೆ ಅವರೆಲ್ಲ ಸಾತ್ವಿಕ ಮನೋಭಾವದವರಲ್ವ. ಹೀಗಾಗಿ ಅವರಲ್ಲಿ ಪರಸ್ಪರ ಮಾತ್ಸರ್ಯ, ಅಸೂಯ ಭಾವ ಇಲ್ಲವೇ ಇಲ್ಲ. ಎಲ್ಲರೂ ಪರಮ ಸಾತ್ವಿಕರಾಗಿರುವಂತಹ ಪ್ರಜೆಗಳಿಂದ, ಪರಮ ಸಾತ್ವಿಕ ಸ್ವಭಾವವುಳ್ಳಂತಹ ದೇವತಾ ಜನರು, ಋಷಿ ಜನರಿಂದ ತುಂಬಿರುವಂಥದ್ದು. ಹಾಗಾಗಿಯೇ ಅಲ್ಪರಾದಂತಹ ಮನುಷ್ಯರು ಹೋಗಿ ಮುಟ್ಲಿಕ್ಕೆ, ಪಯಣಿಸಿ ಮುಟ್ಲಿಕ್ಕೆ ಸಾಧ್ಯವಾಗದಂತಹ ಹಿಮವತ್ ಪ್ರದೇಶದಲ್ಲಿ ಆ ಬದರಿವನ ಇದೆ. ನನು ವೈಕುಂಠಮಿವಾಚ್ಯುತಾಲಯಂ. ಹಾಗಾಗಿ ಇದು ವೈಕುಂಠದಂತೆ ಆ ಅಚ್ಯುತನ ಆಲಯ ಉಂಟಲ್ವಾ, ಅಚ್ಯುತ ಸದಾ ಕಾಲ ನೆಲೆಗೊಂಡು ವಿರಾಜಿಸ್ತಾ ಇರುವಂತಹ ವೈಕುಂಠ ಹೇಗೋ ಅದರಂತೆಯೇ ಇರುವಂಥದ್ದು ಈ ಶಮ್ಯಾಪ್ರಾಸ ಎನ್ನುವುದಷ್ಟನ್ನ ತಿಳಿಸ್ತಾರೆ. ಮುಂದಿನ ನೋಡುವ. ತಮಿಮಂ ಪ್ರವಿಶಂತಮಾಶ್ರಮಂ ದ್ವ್ಯಧಿಕತ್ರಿಂಶದುದಾರ ಲಕ್ಷಣಂ ಗುಣಸಾರ ವಿಧ ಕುತೂಹಲಾದ್ ಅವಲೋಕ್ಯರ್ಷಯ ಇತ್ಯಚಿಂತಯನ್ ಎನ್ನುವಂಥದ್ದು. ಈ ಶ್ಲೋಕದ ಜೊತೆಯಲ್ಲಿ ಮೊದಲಿನ ಶ್ಲೋಕವನ್ನು ಸ್ಪಷ್ಟ ಮಾಡಿ ಹೇಳಿಬಿಡ್ತೇನೆ, ಅದಷ್ಟು ಸ್ಪಷ್ಟ ಆಗಲಿಲ್ಲ ಅಂತ ನನ್ನ ಮನೋಭಾವ. ಸುಮನೋ ನಿಕರೇಣ ಪೂರಿತಂ ಸ್ವಮನೋಭೀಷ್ಟದಮಲ್ಪ ದುರ್ಗಮಂ ಅಪರಸ್ಪರ ಮತ್ಸರ ಪ್ರಜಂ ನನು ವೈಕುಂಠಮಿವಾಚ್ಯುತಾಲಯಂ. ಇದು 4ನೇ ಶ್ಲೋಕ. ಈ 5ನೇ ಶ್ಲೋಕ ಈಗ ತಮಿಮಂ ಪ್ರವಿಶಂತಂ ಅಂತ ಹೇಳ್ತೇವೆ. ಆಶ್ರಮಂ, ಆ ಆಶ್ರಮ ಉಂಟು ಯಾವುದು? ಶಮ್ಯಾಪ್ರಾಸ ಆಶ್ರಮ. ಆ ಬದರಿವನದ ನಡುವೆ ಇರುವ ಶಮ್ಯಾಪ್ರಾಸ ಆಶ್ರಮ. ಆ ವನದ ಅನೇಕ ಪ್ರಾರಂಭಿಕ ಸ್ಥಳ, ಆ ಹಾದಿಯನ್ನ ದಾಟಿ ಹೆಜ್ಜೆ ಇರಿಸಿ ಮುಂದೆ ಆಶ್ರಮಕ್ಕೆ, ಅದು ಬಹಳ ವಿಶಾಲವಾದ ಆಶ್ರಮ, ಹಾಗಾಗಿ ಅಲ್ಲಿ ಹೆಜ್ಜೆ ಇರಿಸಿ ಪ್ರವೇಶ ಮಾಡಿದಂಥವರು ಪೂರ್ಣಪ್ರಜ್ಞರು. ಈ ಪೂರ್ಣಪ್ರಜ್ಞರನ್ನು ಅಲ್ಲಿರುವ ಋಷಿ ಜನರೆಲ್ಲ ನೋಡ್ತಾರೆ. ಯಾರೋ ಹೊಸ ಜನ, ಇಲ್ಲಿಯವರೆಗೆ ನಮ್ಮ ಆಶ್ರಮದಲ್ಲಿ ಕಾಣದ ಹೊಸ ವ್ಯಕ್ತಿ ಇವರು, ಯಾರಪ್ಪ ಅಂತ ನೋಡ್ತಾರೆ. ಹೇಗಿದ್ದಾರೆ ಅಂದರೆ ತಮ್ಮ ಆಶ್ರಮದ ಕಡೆಗೆ ಬರ್ತಾ ಇರುವಂಥವರು. ಅವರು ದ್ವ್ಯಧಿಕತ್ರಿಂಶದುದಾರ ಲಕ್ಷಣಂ, ಅವರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಲಕ್ಷಣಗಳು ಕಾಣ್ತವೆ, ಸುಲಕ್ಷಣಗಳು. ಅವು ಒಂದೆರಡಲ್ಲ, 32 ಸುಲಕ್ಷಣಗಳಿಂದ ಪೂರ್ಣವಾದಂತಹ ಆ ಒಂದು ನಿಲುವನ್ನು ಹೊಂದಿರುವಂತಹ ಮಹನೀಯನೊಬ್ಬ ಹೊಸದಾದ ವ್ಯಕ್ತಿ ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಅತ್ಯಂತ ಸುಂದರವಾಗಿ ಇದ್ದಾರೆ. ಗುಣಸಾರ ವಿಧ ಕುತೂಹಲ, ಅವರೆಲ್ಲ ಕುತೂಹಲದಿಂದ ನೋಡಿದ್ರು. ಹಾಗೆಯೇ ಅವಲೋಕ್ಯ ಋಷಯ ಇತ್ಯಚಿಂತೆಯನ್, ಅವರೆಲ್ಲರೂ ಕೂಡ ಅವಲೋಕ್ಯ ಅಂದ್ರೆ ನೋಡಿ, ಈ ಹೊಸ ವ್ಯಕ್ತಿ ಯಾರು ತಮ್ಮ ಆಶ್ರಮದ ದಿಕ್ಕಿಗೆ ಬರ್ತಾ ಇದ್ದಾರೋ ಅವರನ್ನ ಬಹಳ ಕುತೂಹಲದಿಂದ ಆ ಋಷಿಗಳು ನೋಡಿದ್ರಂತೆ. ಆ ಋಷಿಗಳ ಲಕ್ಷಣ ಹೇಗಿತ್ತು ಅಂದ್ರೆ ಗುಣಸಾರ ವಿಧ ಅಂತ ಹೇಳ್ತಾರೆ. ಅತ್ಯಂತ ಸುಂದರಾಕಾರ, 32 ಸುಲಕ್ಷಣಗಳು ಉಳ್ಳವರು ಅಂದ್ರೆ ಅದೆಷ್ಟು ಸುಂದರರಲ್ವ ಅವರು. ಹಾಗಾಗಿ ಅವರನ್ನ ಮತ್ತೆ ಮತ್ತೆ ಕುತೂಹಲದಿಂದ ನೋಡಿದ್ರು. ಆದ್ರೆ ಅವರನ್ನ ನೋಡಿ ಏನನ್ನಿಸ್ತು? ಗುಣಸಾರ ವಿಧ ಅಂತ ಹೇಳ್ತಾರೆ. ಅವರಲ್ಲಿದ್ದ ಗುಣಾಂಶಗಳು ಸಾರವತ್ವವನ್ನ ಮಾತ್ರ ಗ್ರಹಿಸ್ತಾ ಇದ್ರು. ಆ ಗುಣವತ್ವ, ಸಾರವತ್ವ ಅಂದ್ರೆ ಅತ್ಯುತ್ತಮವಾದ ಗುಣಗಳಿಂದ, ಸದ್ಗುಣಗಳಿಂದ ಪೂರ್ಣರಾದವರು, ಅತ್ಯಂತ ಸಾರ ರೂಪರಾದಂಥವರು. ಇಂತಹ ಮಹನೀಯರು 32 ಸಲ್ಲಕ್ಷಣಗಳಿಂದ ಕೂಡಿದಂತಹ ದಿಟ್ಟ ನಿಲುವಿನ ಹೊಸ ವ್ಯಕ್ತಿ, ತೇಜಸ್ವಿ ಬರ್ತಾ ಇದ್ದಾರೆ. ಇವರು ಯಾರು ಅಂತ ಕುತೂಹಲದಿಂದ ಆ ಋಷಿಗಳೆಲ್ಲ ನೋಡ್ತಾರೆ. ಮತ್ತು ಅವರು ಬಹಳ ಆಶ್ಚರ್ಯವೂ ಆಯಿತು, ಇಂಥ ನಿಲುವಿನ ವ್ಯಕ್ತಿಯೂ ಉಂಟಾ ಯೋಚಿಸ್ತಾ ಇದ್ದಾರೆ. ನಿತ್ಯ ಚಿಂತೆ, ಏನೋ ಆಲೋಚಿಸ್ತಾರೆ ಋಷಿಗಳು. ಏನದು? ಕನಕಾತುಲತಾಲ ಸನ್ನಿಭ ಕಮಲಾಕ್ಷೋ ವಿಮಲೇಂದು ಸನ್ಮುಖ ಗಜರಾಜ ಗತಿರ್ಮಹಾಭುಜ ಪ್ರತಿಯಾನ್ಕೋ ಯಮಪೂರ್ವ ಪೂರುಷ. ಯಾರು ಇವರು? ಕಹ ಅಯಂ ಕಹ, ಅಯಂ ಅಂದ್ರೆ ಇವನು ಅಂತ. ಅಯಂ ಕಹ ಯಾವನು? ಇವನು ಯಾರು? ಹೊಸ ವ್ಯಕ್ತಿ ಬಂದಿದ್ದಾರಲ್ಲ, ಇವರು ಯಾರು ಅಂತ ಆಲೋಚಿಸ್ತಾರೆ. ಇವರು ಅಪೂರ್ವ ಪುರುಷ, ಹಿಂದೆಲ್ಲೂ ನೋಡದಂತಹ ಪುರುಷ. ಇವರು ಹಿಂದೆಂದೂ ಕಾಣದಂತಹ
ಹೊಸದಾಗಿ ಹಿಂದೆ ನಾವು ಕಾಣ್ತಾ ಇರುವಂತಹ, ಹಿಂದೆಂದೂ ಕಾಣದಂತಹ ಈ ಪುರುಷ ಯಾರು? ಇವ್ರು ಹೇಗಿದ್ದಾರೆ ಅಂದ್ರೆ ಕನಕಾತುಲ ತಾಲ ಸನ್ನಿಭ. ಇವ್ರು ಎಷ್ಟು ನಾವೆಂದೂ ಹಿಂದೆ ಕಾಣಲಿಲ್ಲ, ಬಹಳ ಚೆನ್ನಾಗಿ ಇದ್ದಾರೆ. ಮತ್ತು ಹೇಗಿದ್ದಾರೆ ಅಂದ್ರೆ ಎತ್ತರದ ನಿಲುವು. ತಾಲಸನ್ನಿಭ ಕನಕಾತುಲ ತಾಲಸನ್ನಿಭ. ಎತ್ತರದ ಮರಗಳಿರ್ತಾವಲ್ಲ, ತಾಳ ಜಾತಿಯ ವೃಕ್ಷಗಳು. ತಾಳ ಜಾತಿ ಅಂದ್ರೆ ತಾಳ ವೃಕ್ಷ ಅಂತ ಹೇಳ್ತಾರೆ. ಈ ತಾಟಿ ಮರ ಅಂತ ಹೇಳ್ತಾರಲ್ಲ, ತಾಟಿ ಅಂತ ಹೇಳೋದುಂಟು, ತಾಳ ಅಂತ ಸಂಸ್ಕೃತದಲ್ಲಿ. ಮತ್ತು ತೆಂಗು, ಅಡಿಕೆ ಇವೆಲ್ಲ ಒಂದೇ ರೀತಿಯ ಪಾಮ್ಸ್ ಅಂತ ಕರೆಯುವಂಥದ್ದು, ಇಂಗ್ಲಿಷ್ನಲ್ಲಿ ಪಾಮ್ ಅಂತ. ಅಂದ್ರೆ ಅವಕ್ಕೆ ರೆಂಬೆ ಗೊಂಬೆಗಳಿರುವುದಿಲ್ಲ, ಸೀದಾ ಕಾಂಡವೇ ಎತ್ತರವಾಗಿ ಬೆಳೆದು ತುದಿಯಲ್ಲಿ ಅವುಗಳ ಎಲೆಗಳಿರ್ತವೆ. ಆ ರೀತಿಯ ಎತ್ತರದ ವೃಕ್ಷಗಳವು. ಅದಕ್ಕೆ ಇವರು ತಾಲಸನ್ನಿಭ. ಅದು ಹೇಗೆ? ಕನಕಾತುಲ ತಾಲಸನ್ನಿಭ. ಒಳ್ಳೆ ಹೊಂಬಣ್ಣ, ಮೈಯೆಲ್ಲ ತೇಜಪೂರ್ಣವಾದಂತಹ ಹೊಂಬಣ್ಣದ ಕಾಂತಿಯಿಂದ ತುಂಬಿರುವಂತಹ ಎತ್ತರ ನಿಲುವಿನ ವ್ಯಕ್ತಿ. ಕಮಲಾಕ್ಷ, ತಾವರೆಗಣ್ಣುಗಳುಳ್ಳವ ಮತ್ತು ವಿಮಲೇಂದು ಸನ್ಮುಖ. ಅತ್ಯಂತ ನಿರ್ಮಲವಾದಂತಹ ಚಂದ್ರನಂತಹ, ಅಂದರೆ ಶುದ್ಧ ಚಂದ್ರನಂತಹ, ಏನು ನಿಷ್ಕಲಂಕವಾದ ಚಂದ್ರನಂತೆ ಇರುವಂತಹ ಸನ್ಮುಖ ಅಂದರೆ ನಿರ್ದೋಷವಾದಂತಹ ಮುಖವುಳ್ಳ. ಚಂದ್ರನಂತೆ ಮುಖ, ಚಂದ್ರನಲ್ಲಿ ಕಲೆ ಉಂಟು ಹಾಗಲ್ಲ. ನಿಷ್ಕಲಂಕನಾದಂತಹ ಚಂದ್ರ ಹೇಗೋ ಬೆಳಗುವಂತಹ ಚಂದ್ರನಂತೆ ನಿರ್ದೋಷವಾದಂತಹ ಮುಖವುಳ್ಳವ, ಕಮಲದಂತೆ ಕಣ್ಣುಳ್ಳಗಳವು. ನಡೆ ಹೇಗಿದೆ? ಒಂದು ಗಜರಾಜನಂತೆ. ಆ ಗಜಗಳ ರಾಜನಾಗಿರುವವನು ಒಂದು ಸಲಗ ಹೇಗೆ ಗಂಭೀರವಾಗಿ ಹೆಜ್ಜೆ ಇರಿಸುತ್ತದೆ, ಆ ರೀತಿ ಗಂಭೀರವಾದಂತಹ ನಡಿಗೆಯ ಸೊಬಗುಳ್ಳವ. ಮಹಾಭುಜ, ಎತ್ತರವಾದಂತಹ ಭುಜಗಳನ್ನು ಉಳ್ಳವ. ಈ ರೀತಿಯ ಒಂದು ಮಹಾ ವ್ಯಕ್ತಿ ಇವರು ನಡೆದು ಬರ್ತಾ ಇದ್ದಾರೆ. ಹೀಗೆ ಸುಂದರವಾದ ತೋಳಿನವ ಇಂತಹ ಈ ವ್ಯಕ್ತಿ ನಡೆದು ಬರ್ತಾ ಇದ್ದಾರಲ್ವಾ, ಇವರನ್ನು ಹಿಂದೆಂದೂ ನೋಡ್ಲಿಲ್ವಲ್ಲ ನಾವು, ಹೊಸದಾಗಿ ಬರ್ತಾ ಇದ್ದಾರೆ, ಯಾರಿವರು ಅಂತ ಈ ಆನಂದ ತೀರ್ಥರು ಆ ಬದರೀವನವನ್ನು ಪ್ರವೇಶ ಮಾಡಿ ಸಂಯಾಪ್ರಾಸದ ದಿಕ್ಕಿಗೆ ಹೆಜ್ಜೆ ಇಡುವಾಗ ಎಲ್ಲ ಋಷಿಗಳು ಇವರನ್ನ ನೋಡಿ ಹೀಗೆ ಕುತೂಹಲದಿಂದ ನೋಡಿ ಹೀಗೆ ವಿಚಾರ ಮಾಡಿದ್ರು ಮನಸ್ಸಿನಲ್ಲಿ. ಈಗ ನಮಗಿಲ್ಲಿ ಆಚಾರ್ಯರ ವರ್ಣನೆ ಸಾಕಷ್ಟು ಸಿಕ್ಕಿದೆ. ಅತಿಶಾಂತ ವಪುರ್ನಿಶಾಕರ ಸ್ವಯಮೇಕಾಂತ ಖರೋ ದಿವಾಕರ ಇತಿ ನಾಸ್ಯ ಗುಣಾರ್ಣವಾಕೃತೆ ಉಪಮಾನಂ ಭುವನೇಶು ಲಭ್ಯತೆ. ಹೌದಾ, ಚಂದ್ರನಂತೆ ತಂಪಾದ ಶಾಂತವಾದಂತಹ ಲಕ್ಷಣ, ಮಹಾ ತೇಜಸ್ವಿ, ಕಾಂತಿಯುಕ್ತ. ಕಾಂತಿ ಇದ್ರೂ ಕೂಡ ತಂಪಾಗಿದ್ದಾನೆ ನೋಡಿ. ಸೂರ್ಯನಿಗೆ ಕಾಂತಿ ಉಂಟು, ತೇಜಸ್ಸು ಉಂಟು. ಸೂರ್ಯ ತೇಜಸ್ಸು ಅಂದ್ರೇನು? ಮೈ ತಾಗಿದರೆ ಮಹಾ ಉರಿತದೆ, ಬಿಸಿಯಾಗಿರ್ತದೆ. ಹಾಗಲ್ಲ, ಚಂದ್ರನ ಬೆಳಕು ಮೈಗೆ ತಾಗಿದರೆ ತಂಪಾಗ್ತದೆ. ಹಾಗೆ ಚಂದ್ರನಂತೆ ತಂಪಾದ ಮೈಕಾಂತಿ ಉಳ್ಳವ, ಸೂರ್ಯನಂತೆ ಬಿಸಿಯೂ ಇದೆ. ನಿಶಾಕರ, ಅತಿಶಾಂತ ವಪುಹು ನಿಶಾಕರ ಸ್ವಯಂ ಏಕಾಂತ ಖರೋ ದಿವಾಕರ. ಹಾಗಾದ್ರೆ ಸೂರ್ಯನ ಮೈ ಹೇಗೆ ಬಿಸಿ ಉಂಟೋ ಹಾಗೆ ಬಿಸಿಯುಳ್ಳಂತಹ ಸೂರ್ಯನಂತೆ ತೇಜಸ್ವಿ, ಚಂದ್ರನಂತೆ ತಂಪಾದ ಮೈಕಾಂತಿ ಉಳ್ಳವ. ಹೀಗಾಗಿ ಮತ್ತೆ ಗುಣಾರ್ಣವಾಕೃತೆ, ಮತ್ತು ಗುಣಗಳಿವೆ. ಈ ವ್ಯಕ್ತಿಯನ್ನು ನೋಡಿದರೆ, ನಿಲುವನ್ನು ನೋಡಿದರೆ ಗೊತ್ತಾಗ್ತದೆ, 32 ಸಲ್ಲಕ್ಷಣಗಳಿಂದ ಕೂಡಿದಂತಹ ಈ ವ್ಯಕ್ತಿ ಅಂದ್ರೆ ಕಡಲಿನಂತೆ ಅಪಾರವಾದಂತಹ ಗುಣಗಳೇ ಆಕೃತಿ ತಾಳಿ ಬಂದಂಥವ. ಇವನಾಗೆ ಇಂತಹ ಈ ಒಂದು ಗುಣಗಳ ಕಡಲಿನಂತೆ ಇರುವಂತಹ ಈ ಅಪೂರ್ವವಾದಂತಹ ವ್ಯಕ್ತಿ, ಹಿಂದೆಂದೂ ಕಾಣದ ಈ ದಿವ್ಯಾಕೃತಿಯ ಈ ವ್ಯಕ್ತಿಗೆ ಭುವನೇಶು, ಯಾವ ಲೋಕಗಳಲ್ಲಿಯೂ ಕೂಡ ಇವರಿಗೆ ಉಪಮಾನವನ್ನು ಹೇಳಲಿಕ್ಕೆ, ಇವರಿಗೆ ಹೋಲಿಗೆ ಕೊಡಲಿಕ್ಕೆ ಮತ್ತೊಬ್ಬ ಸಿಗುವುದೇ ಇಲ್ಲ. ಇವನ ಹಾಗಿದ್ದಾನೆ, ಅವರ ಹಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೋಲಿಗೆ ಸಿಗುವುದಿಲ್ಲ. ಹೀಗೆ ಅಪ್ರತಿಮ ಅಂತ, ಅಸಮಾನನು, ಅಸದೃಶನಾದವನು, ಪ್ರತಿಯಾಗಿ ಇವನ ಹಾಗೆ ಮತ್ತೊಬ್ಬ ಪುರುಷ ಇದ್ದಾನಪ್ಪ ಅಂತ ನಾವು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಪೂರ್ವವಾದಂತಹ ತೇಜೋಮಯನಾದಂತಹ
ಈ ಒಂದು ಸುಂದರಾಕೃತಿಯ ದಿವ್ಯಾಕೃತಿಯ ಈ ವ್ಯಕ್ತಿ ಯಾರು, ಕೋಯಂ ಯಾರಿವ ಅಂತ ಹೀಗೆ ಪ್ರಶ್ನೆ, ಕುತೂಹಲ ಎಲ್ಲವೂ ಕೂಡ ಆ ಋಷಿ ಜನರಲ್ಲೆಲ್ಲ ಮೂಡಿತು ಅಂತ ಈ ಅರ್ಥವನ್ನ ಹೇಳುವಂತಹ 7ನೇ ಶ್ಲೋಕ ಪೂರೈಸಿದೆ. ಬ್ರಹ್ಮಾರ್ಪಣಮಸ್ತು.